ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಯಾಕೆ ಹೀಗೆ ಕೂತಿದ್ದೀರಾ? ಮಾಡೋ ಕೆಲಸ ತುಂಬಾ ಇದೆ. ಬನ್ನಿ ಬನ್ನಿ, ಆಫೀಸಿಗೆ ಹಿಡ್ದಿದ್ದೆ ಅನಿಷ್ಟ ಬಿಟ್ಟು ಹೋಗಿದೆ. ಈಗ ಆಫೀಸ್ನ ಮತ್ತೆ ನಾವೇ ಸರಿ ಮಾಡಬೇಕು. ನೀವು ಈ ಥರ ಕೂತಿದ್ರೆ ಆಗಲ್ಲ. ನೀವೊಂಥರ ಈ ಮನೆಗಾಗ್ಲಿ ಆಫೀಸ್ಗಾಗ್ಲಿ ಎರಡು ಕಣ್ಗಳಿದ್ದಂಗೆ. ಈ ಮನೆಯವರೆಲ್ಲರೂ ನಿಮ್ಮ ಮೂಲಕ ಎಲ್ಲಾನು ನೋಡ್ತಾ ಇರ್ತಾರೆ. ನೀವು ಸಂತೋಷವಾಗಿದ್ರೆ ಅವರು ಖುಷಿಯಾಗಿರ್ತಾರೆ. ಬನ್ನಿ ಅಣ್ಣ. ಅಭಿ ಮೇಲಿದಳು. ಆಗ್ತಿಲ್ಲ ಸಮರ್ಥ್, ಇದೆಲ್ಲ ನಮ್ಮಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ಅಮ್ಮನ ಸಾವು ತುಂಬ ಕಾಡ್ತಾ ಇದೆ. ಅನ್ಯಾಯವಾಗಿ ಅಮ್ಮನ್ನ ಕಳ್ಕೊಬಿಟ್ಟು. ಅಷ್ಟು ಮಾತ್ರ ಅಲ್ಲ, ಇಷ್ಟು ವರ್ಷ ಅಮ್ಮನ ಸಾವಿಗೆ ಡ್ಯಾಡೇ ಕಾರಣ ಅಂತ ಅವ್ರ ಜೊತೆಗೆ ಎಷ್ಟೋ ವರ್ಷ ಮಾತೇ ಆಡಲಿಲ್ಲ. ಆದರೆ ಈಗ ಅಮ್ಮನ ಸಾವಿಗೆ ನಿಜವಾದ ಕಾರಣ ಏನು ಅಂತ ಗೊತ್ತಾಗಿದೆ. ಆದರೂ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಒಂಥರ ಹಿಂಸೆ ಆಗ್ತಿದೆ. ನನಗೆಲ್ಲ ಅರ್ಥ ಆಗ್ತಾ ಇದೆ. ಹಾಗಂತ ನೀವಿಬ್ರು ಹೀಗೆ ಇದ್ರೆ ಅಪ್ಪನ ನೋಡ್ಕೊಳ್ಳೋರು ಯಾರು? ನಿಮ್ಮಿಬ್ರಿಗೂ ಒಂದು ನಿಜ ಹೇಳ, ನನ್ನ ಅಮ್ಮ ಈ ಮನೆಗೆ ಸೊಸೆಯಾಗಿ ನಿಮ್ಮಿಬ್ರಿಗೂ ತಾಯಿಯಾಗಿ ಬಂದಾಗ ನಾನು ನಮ್ಮಮ್ಮನ್ನ ಕಳ್ಕೊಂಡೇ ಬಿಟ್ಟನೇನೋ ಅನ್ನೋಷ್ಟು ಬೇಜಾರಾಗಿತ್ತು. ತುಂಬಾ ನೊಂದ್ಕೊಂಡಿದ್ದೆ. ಆದರೆ ಕಾಲ ಕಳೆದ ಹಾಗೆ ಅಮ್ಮ ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ನನ್ನ ಜೊತೆನೇ ಇದ್ದಾಳೆ. ಹಾಗೇನೆ ನಿಮ್ಮೆಲ್ಲರ ಸಂಬಂಧನೂ ನನಗೆ ಕಟ್ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು. ನಾನು ಹೇಳ್ತಿರೋದು ಅಷ್ಟೇನೆ. ನಿಮ್ಮ ತಾಯಿ ದೂರ ಎಲ್ಲೂ ಹೋಗಿಲ್ಲ. ಈ ಮನೇಲೆ ಮತ್ತೆ ನಿಮ್ಮ ಜೊತೆ ಇರಕ್ಕೆ ಬಂದಿದ್ದಾಳೆ. ನಿಮ್ಮ ತಾಯಿ ಪ್ರೀತಿನ ನಮ್ಮ ಅಮ್ಮನಲ್ಲಿ ಕಾಣ್ತಾ ಇದ್ದೀರಾ. ಮತ್ತೆ ತಾಯಿ ಸಿಕ್ಕಷ್ಟೇ ಖುಷಿ ಆಯ್ತು ಅಂತಲೂ ಹೇಳಿದ್ದೀರಾ. ಹೀಗಿರುವಾಗ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾದ್ರೆ ನೀವೇ ಅಲ್ವಾ? ಅಭಿ, ಅಭಿ, ಇದೆಲ್ಲ ಇವತ್ತು ನೆನ್ನೆ ಆಗಿರೋದಲ್ಲ, ಯಾವತ್ತೂ ಆಗಿರೋದು. ಈಗ ನಿಮಗೆ ಗೊತ್ತಾಗ್ತಾ ಇದೆ ಅಷ್ಟೆ. ನಡೆದು ಹೋಗಿರೋದನ್ನ ಬದಲಾಯಿಸಕ್ಕಾಗಲ್ಲ. ಇನ್ ಮುಂದೆ ಏನ್ ನಡಿಬೇಕೋ ಅದನ್ನ ಯೋಚನೆ ಮಾಡಿ. ನಿಮ್ ನಗುನ್ ನೋಡಿ ಮಾಧವ್ ಅವರು ಅವ್ರ ದುಃಖನ ಮರಿಬೇಕು. ನೀವಿದೆಲ್ಲದರಿಂದ ಹೊರಗೆ ಬಂದು ಅನ್ಯಾಯ ಮಾಡಿರೋರ್ಗೆ ತಕ್ಕ ಶಿಕ್ಷೆ ಕೊಡಿಸ್ಬೇಕು. ಅದಕ್ಕೂ ಮೀರಿ ಜೀವನದಲ್ಲಿ ಗೆಲ್ಲಬೇಕು. ಆಗ್ಲೇ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಸಾಧ್ಯ. ಇದೆಲ್ಲ ಆಗತ್ತ ಅಮ್ಮ? ನನಗಂತೂ ಈ ಕಹಿ ಸತ್ಯನ ಅರಗಿಸೋಳಕ್ಕೆ ಆಗ್ತಿಲ್ಲ. ಪ್ರತಿ ಕ್ಷಣನೂ ಅಮ್ಮ ಕೊಲೆ ಆಗ್ಬಿಟ್ರಲ್ಲ ನೋವು ಕಾಡ್ತಿದೆ. ನಮ್ಮಿಂದ ಮೊದಲಿನಾಗಿರೋಕ್ಕಾಗಲ್ಲ ಅನ್ಸುತ್ತೆ. ಇದೆಲ್ಲ ಸಾಧ್ಯನೇ ಇಲ್ಲ ಅನಿಸ್ತಿದೆ ಅಮ್ಮ. ಈ ಮೂರು ಕೈ ಸೇರಿದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಎಲ್ಲ ಸಾಧ್ಯ ಆಗತ್ತೆ. ಸತ್ಯಕ್ಕೆ ಜಯ ಸಿಕ್ಕೇ ಸಿಗತ್ತೆ. ನ್ಯಾಯ ಗೆದ್ದಾಗ್ಲೇ ನಿಮ್ಮೆಲ್ಲರೂ ಮನಸ್ಸಿಗೂ ಸಮಾಧಾನ ಸಿಗೋದು. ಅದ್ರ ಕಡೆ ಗಮನ ಕೊಡಿ.
ಮಕ್ಕಳು ನೆನ್ನೆಯಿಂದ ಊಟ ನಿದ್ದೆ ಇಲ್ಲದೆ ಹೊರಗೋಗಿದ್ದಾರೆ. ಇವತ್ತು ನಾನು ಮಾಡೋ ಅಡುಗೆ ಸುವಾಸನೆ ನೋಡಿ ಅವರೇ ಬಂದು ಅಮ್ಮ ನಮ್ಗೆ ಊಟ ಕೊಡಿ ಅಂತ ಕೇಳಬೇಕು. ಅವ್ರ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿದ್ರೆ ಅಷ್ಟೇ ಸಾಕು. ನಾನು ತಪ್ಪು ಮಾಡಿಬಿಟ್ಟೆ. ಅಮ್ಮನ ಹತ್ರ ಆ ರೀತಿ ಎಲ್ಲ ಮಾತಾಡಬಾರ್ದಿತ್ತು. ಏನ್ ಮಾಡ್ಲಿ? ಅಮ್ಮ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ. ಅವ್ರಿಗೆ ಫೋನ್ ಮಾಡಿ ಮಾತಾಡ್ಲಾ? ಅವ್ರು ನನ್ನ ಕಾಲ್ ರಿಸೀವ್ ಮಾಡ್ದಲೇ ಇದ್ರೆ? ಚಚ್ಚ, ಅಮ್ಮ ಹಾಗೆಲ್ಲ ಮಾಡಲ್ಲ. ಅವ್ರು ಖಂಡಿತ ನನ್ನ ಫೋನ್ ರಿಸೀವ್ ಮಾಡ್ತಾರೆ. ಹೇಳು ಪುಟ್ಟ. ಪುಟ್ಟ ಅಳ್ತಾ ಇದೆಯಾ? ಇಲ್ಲ, ನನ್ನ ಸೊಸೆ ಗಟ್ಟಿಗಿದ್ದಿ, ಏನೇ ಬಂದರೂ ಎದುರಿಸೋ ಅಂತವಳು. ಅವಳು ಜಾಣ್ತನದ ಬಗ್ಗೆ, ಅವಳು ಧೈರ್ಯದ ಬಗ್ಗೆ ನನ್ಗೆ ಯಾವತ್ತಿಗೂ ಹೆಮ್ಮೆ ಇದೆ. ಹಾಗೇನೆ ಸರಿ ತಪ್ಪುಗಳ ಬಗ್ಗೆ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಳ್ಳೋ ಅವಳ ಗುಣದ ಬಗ್ಗೆ ನನಗೆ ಯಾವತ್ತಿಗೂ ಪ್ರೀತಿ ಇದೆ. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ನಾನು ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಆ ರೀತಿ ಮಾತಾಡ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಬೇರೆ ಇನ್ನೇನೂ ಇರ್ಲಿಲ್ಲ ಅಮ್ಮ. ಅಪ್ಪನೇ ನನ್ನ ಕಣ್ಮುಂದೆ ಬಂದು ತಪ್ಪು ಮಾಡಿದವ್ರನ್ನ ಸುಮ್ಮನೆ ಬಿಡ್ಬೇಡ ಮಗಳೇ ಅಂತ ಹೇಳ್ದಾಗಾಯ್ತು. ಆ ಶಾರ್ವರಿಗೆ ಶಿಕ್ಷೆ ಕೊಡ್ಸೋದು ಒಂದೇ ನನ್ನ ತಲೆನಲ್ಲಿತ್ತು. ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ. ಕ್ಷಮಿಸ್ಬಿಡಿ ಅಮ್ಮ. ತಪ್ಪೇನಿಲ್ಲ ಪುಟ್ಟ. ನೀನ್ ಹಾಗೆ ಮಾತಾಡಿದ್ರಿಂದ ಯಾವ ಅನಾಹುತಗಳು ಆಗಲ್ಲ. ಆದ್ರೆ ಆತರ ಪಟ್ಟು ನೀನೇನಾದ್ರೂ ನಿರ್ಧಾರಗಳು ತಗೊಂಡಿದ್ದಿದ್ರೆ ಅದರಿಂದ ಅನಾಹುತಗಳಾಗತ್ತೆ. ಯಾವುದೇ ನಿರ್ಧಾರ ತಗೊಂಡ್ರು ತಾಳ್ಮೆಯಿಂದ ಯೋಚನೆ ಮಾಡು. ಆದ್ರ ಒಂದು ಮಾತು ಮಾತ್ರ ನೆನಪಲ್ಲಿಟ್ಕೋ. ಇಷ್ಟೆಲ್ಲ ಆಗಿದೆ ಅಂದಮೇಲೆ ನಿಮ್ ತಂದೆ ಸಾವಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಆದ್ರೆ ಆ ಶಾರ್ವರಿ ಎಲ್ಲ ಹೋಗ್ತಾಳೆ. ಅವಳು ನಮ್ಮಿಂದ ತಪ್ಪಿಸ್ಕೊಂಡು ಹೋಗಿರ್ಬೋದು, ಆದ್ರೆ ಆ ದೇವ್ರಿಂದ ಅವಳು ಮಾಡಿರೋ ಕರ್ಮಗಳಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾಳೆ. ಅವಳಿಗೆ ಶಿಕ್ಷೆ ಆಗೇ ಆಗತ್ತೆ. ನೀನ್ ಧೈರ್ಯವಾಗಿರು ಪುಟ್ಟ.